In this unit, let us discuss the correspondence made by the correspondence made by the company secretary with the different stakeholders. So, correspondence with the shareholders, with the debenture holders, with the government authorities, with the statutory bodies, with the general public, with the office staff in the different occasions. So, we know company secretary is not only the executive head of the office, he also undertakes several other activities. He writes the letters to the various parties, he gives the notice, and he keeps the record of all the correspondence made by him. So apart from that, you should also see all the statutory requirements of the companies are properly complied or not. ಅಂದರೆ ಕಂಪನಿ ಸೆಕ್ರೆಟರಿ ಅಂತ ಹೇಳಿದರೆ ಅವನು ಖಾಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಥವಾ ಮ್ಯಾನೇಜೀರಿಯಲ್ ವರ್ಕ್ ಮಾತ್ರ ಮಾಡೋದಲ್ಲ. ಸೊ ಅವನು ಬಹಳಷ್ಟು ಕೆಲಸಗಳನ್ನು ಮಾಡ್ತಾನೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ ಕರೆಸ್ಪಾಂಡೆನ್ಸ್ ಮಾಡುವಂಥದ್ದು, ಲೆಟರ್ಸ್ ಬರೆಯುವಂಥದ್ದು, ನೋಟಿಸನ್ನು ಕಳಿಸುವಂಥದ್ದು. ಸೊ ಮೇಯ್ನ್ಲಿ ಅವನು ಯಾರಿಗೆ ನೋಟಿಸಸನ್ನು ಬರೀತಾನೆ ಅಂತ ಹೇಳಿದರೆ ಶೇರ್ ಹೋಲ್ಡರ್ಸ್ಗೆ ಲೆಟರ್ಸನ್ನು ಬರೀತಾನೆ, ಡಿಬೇಂಚರ್ ಹೋಲ್ಡರ್ಸ್ಗೆ ಲೆಟರ್ಸನ್ನು ಬರೀತಾನೆ, ಕಂಪನಿಯ ಸ್ಟಾಫ್ಗೆ ಬರೀತಾನೆ, ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಬರೀತಾನೆ, ಸ್ಟ್ಯಾಚ್ಯುಟರಿ ಬಾಡೀಸ್ ಏನಿದೆ ಅವುಗಳಿಗೆ ಕೂಡ ಲೆಟರ್ಸನ್ನು ಬರೀತಾನೆ. ಅವನೇನು ಆ ಲೆಟರ್ಸನ್ನು ಬರೀತಾನೆ ಅದನ್ನೆಲ್ಲವನ್ನು ಅವನು ಪ್ರಿಸರ್ವ್ ಮಾಡಿ ಇಡಬೇಕಾಗತ್ತೆ. ಈಗ ಶೇರ್ ಹೋಲ್ಡರ್ಸ್ ಜೊತೆ ಯಾವ ರೀತಿಯ ಕರೆಸ್ಪಾಂಡೆನ್ಸ್ ಅವನು ಮಾಡ್ತಾನೆ. ಸೊ ವಿ ನೋ ಶೇರ್ ಹೋಲ್ಡರ್ಸ್ ಆರ್ ದ proprietors of the company. So therefore, while he makes correspondence with the shareholders, a proper care should be taken. So it is a prime duty of the company secretary to give highest courtesy and consideration while he makes a correspondence with the shareholders. So he also act as a link between the company and the shareholders. ಕಂಪನಿಯಲ್ಲಿ ಏನೆಲ್ಲ ಆಗತ್ತೆ, ಏನೆಲ್ಲ ಮಹತ್ವದ ಬದಲಾವಣೆಗಳಾಗತ್ತೆ ಅದೆಲ್ಲದರ ಇನ್ಫಾರ್ಮೇಷನನ್ನು ಶೇರ್ ಹೋಲ್ಡರ್ಸ್ಗೆ ತಲುಪಿಸುವ ಕೆಲಸ ಯಾವುದು? ಕಂಪನಿ ಸೆಕ್ರೆಟರಿ. ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಸೆಕ್ರೆಟರಿ ಕೆಲವೊಂದು ಡ್ಯೂಟೀಸನ್ನು ಮಾಡ್ತಾನೆ. ಸೊ ವಾಟ್ ಆರ್ ದ ಡ್ಯೂಟೀಸ್ ಅಂಡರ್ಟೇಕನ್ ಬೈ ದ ಕಂಪನಿ ಸೆಕ್ರೆಟರಿ ಟುವರ್ಡ್ಸ್ ದ ಶೇರ್ ಹೋಲ್ಡರ್? He must arrange meetings of the shareholders, prepare the minutes of the meeting. He must comply with the legal obligations of the company, should keep all the records of the shareholders as required by law. He must allow the shareholders to inspect the various books and registered maintained at the office. He should handle the queries of the shareholders, communicate the decisions of the board of directors. Apart from that, he should safeguard the overall interest of the shareholders. So, but while he makes a correspondence, so he should not disclose the confidential matters of the company. ಅವನು ಏನು ಬೇಕಾದ್ರೂ ಕರೆಸ್ಪಾಂಡೆನ್ಸ್ ಮಾಡ್ಬೋದು, ಏನು ಇನ್ಫಾರ್ಮೇಷನ್ ಕೊಡಲಿ, ಯಾವ ರಿಲೆವೆಂಟ್ ಇನ್ಫಾರ್ಮೇಷನ್ ಕೊಡಲಿ, ಬಟ್ ಅವನು ಇನ್ಫಾರ್ಮೇಷನ್ ಕೊಡುವಾಗ ಕಂಪನಿಯ ಹಿತಾಸಕ್ತಿಗೆ ಧಕ್ಕೆ ಬರುವಂಥ ಅದರ ಕೆಲವೊಂದು ಸೀಕ್ರೆಟ್ ಮ್ಯಾಟರ್ಸನ್ನು ಅವನು ಬಹಿರಂಗಪಡಿಸುವ ಹಾಗೆ ಇಲ್ಲ. ಈಗ ಕಂಪನಿ ಸೆಕ್ರೆಟರಿ ಶೇರ್ ಹೋಲ್ಡರ್ಸ್ಗೆ ಯಾವ ಸಮಯಗಳಲ್ಲೆಲ್ಲ ಲೆಟರ್ಸನ್ನು ಬರೀತಾನೆ? ಸೊ ಯಾವಾಗ ಶೇರ್ಸನ್ನು ಇಶ್ಯೂ ಮಾಡ್ತಾರೆ, ಯಾವಾಗ ಶೇರ್ಸನ್ನು ಅಲಾಟ್ ಮಾಡ್ತಾರೆ, ಅಥವಾ ಶೇರ್ಸನ್ನು ಅಲಾಟ್ ಮಾಡಲಿಕ್ಕಾಗಿಲ್ಲ ಅಂದರೆ, ಅಥವಾ ಶೇರ್ಸ್ ಮೇಲೆ ಏನಾದರೂ ಕಾಲ್ ಡ್ಯೂ ಆಗಿದ್ದರೆ, ಕಾಲನ್ನು ಮಾಡಬೇಕಿದ್ರೆ ಈ ಸಮಯದಲ್ಲೆಲ್ಲ ಶೇರ್ ಹೋಲ್ಡರ್ಸ್ಗೆ ಕಂಪನಿ ಸೆಕ್ರೆಟರಿ ಆದವನು ಲೆಟರ್ ಬರೀತಾನೆ. So first let us say the letter written by the company secretary to the shareholders at the time of offering new shares. ಈಗ ಕಂಪನಿ ಏನು ಮಾಡ್ತದೆ ಅಂತ ಹೇಳಿದರೆ, ಕಂಪನಿಯ ರಿಕ್ವೈರ್ಮೆಂಟ್ಸ್ಗೆ ಅನುಗುಣವಾಗಿ ಕಂಪನಿ ಏನು ಮಾಡ್ತದೆ, ಶೇರ್ಸನ್ನು ಇಶ್ಯೂ ಮಾಡ್ತಾ ಬರ್ತದೆ. ಈಗ ಕಂಪನಿ ಯಾವುದಾದ್ರೂ ಎಕ್ಸ್ಪಾನ್ಷನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ, ಸೊ ಅದರ ಬೇಡಿಕೆಗೆ ಅನುಗುಣವಾಗಿ ಅದು ಏನು ಮಾಡ್ಬೋದು, ಕ್ಯಾಪಿಟಲನ್ನು ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಈಗ ಫರ್ದರ್ ಶೇರ್ಸನ್ನು ಇಶ್ಯೂ ಮಾಡುವಾಗ ಅವ್ರು ಏನು ಮಾಡಬೇಕು, ಫಸ್ಟಿಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಶೇರ್ಸನ್ನು ಆಫರ್ ಮಾಡಬೇಕು. ಸೊ ವೆನ್ ಎವರ್ ದ ರೈಟ್ ಶೇರ್ಸ್ ಆರ್ ಇಶ್ಯೂಡ್ ಟು ದ ಜನರಲ್ ಪಬ್ಲಿಕ್, ಸೊ ರೈಟ್ಸ್ ಆರ್ ಇಶ್ಯೂಡ್ ಟು ದ ಪಬ್ಲಿಕ್, ಸೊ ಫಸ್ಟ್ ದ ಆಫರ್ ಶುಡ್ ಬಿ ಮೇಡ್ ಟು ದ ಶೇರ್ ಹೋಲ್ಡರ್ಸ್. ಈಗ ಈ ಫರ್ದರ್ ಶೇರ್ಸನ್ನು ಇಶ್ಯೂ ಮಾಡುವಾಗ ಶೇರ್ ಹೋಲ್ಡರ್ಸ್ಗೆ ಅವನೊಂದು ಲೆಟರ್ ಬರೀತಾನೆ. ಆ ಲೆಟರ್ ಇದು ಫಾರ್ಮೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಜಸ್ಟ್ ಲೆಟರ್ ನೋಡಿ, ಫಸ್ಟಿಗೆ ಹೆಡ್ಡಿಂಗ್ ಆಫ್ ದ ಲೆಟರ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಡ್ಡಿಂಗಲ್ಲಿ ಏನು ಬರುತ್ತೆ, ನೇಮ್ ಆಫ್ ದ ಕಂಪನಿ, ಅಡ್ರೆಸ್, ಟೆಲಿಫೋನ್, ಟೆಲಿಗ್ರಾಮ್ ನಂಬರ್ ಆ್ಯಂಡ್ ಇಮೇಲ್
ಐ ಡಿ ಈಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಯಾವುದು ಬೇಸಿಕ್ ಇನ್ಫಾರ್ಮೇಷನ್ಸ್. ಓಕೆ, ಆನಂತರ ಅಲ್ಲಿ ಸ್ಯಾಲ್ಯುಟೇಷನ್ ಬರುತ್ತೆ, ಡಿಯರ್ ಸರ್ ಆರ್ ಮ್ಯಾಡಮ್. ಸಬ್ಜೆಕ್ಟ್ ಆಫ್ ದ ಲೆಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸಬ್ಜೆಕ್ಟಲ್ಲಿ ನೀವು ಏನನ್ನು ಕನ್ವೆ ಮಾಡ್ತಾ ಇದ್ದೀರಿ ಈ ಲೆಟರ್ ಮೂಲಕ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಬರೀಬೇಕು. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರಲ್ಲಿ ಯಾವ ಪರ್ಪಸ್ಗೋಸ್ಕರ ಶೇರ್ಸನ್ನು ಇಶ್ಯೂ ಮಾಡ್ತಾರೆ, ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಾರೆ ಅನ್ನೋದನ್ನು ಸ್ಪೆಸಿಫಿಕ್ಕಾಗಿ ಬರೀಬೇಕು. ಆನಂತರ ಈ ಲೆಟರ್ ಮೂಲಕ ಅವ್ರು ಏನನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಶೇರ್ ಹೋಲ್ಡರ್ಸ್ಗೆ ಆಫರನ್ನು ಕೊಡ್ತಾ ಇದ್ದಾರೆ. ಈ ಶೇರ್ಸನ್ನು ನೀವು ಪರ್ಚೇಸ್ ಮಾಡಬೇಕು. ಅವರ ಕನ್ಸೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ಅವರು ತಿಳಿಸ್ಬೇಕು ಅನ್ನೋ ಒಂದು ರಿಕ್ವೆಸ್ಟನ್ನು ಈ ಲೆಟರಲ್ಲಿ ಮಾಡ್ತಾರೆ. ಎಲ್ಲ ಬರೆದ ಮೇಲೆ ಅಲ್ಲಿ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಇರುತ್ತೆ. ಆಮೇಲೆ ಸೆಕ್ರೆಟ್ರಿ ಲೆಟರನ್ನು ಆನ್ ಬಿಹಾಫ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಗೆ, ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ಪರವಾಗಿ ಬರೆದಿದ್ದಾನೆ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಅವನು ಬರೀಬೇಕಾಗತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಆ್ಯಂಡ್ ಕಾಲ್ಸ್ ಆನ್ ಶೇರ್ಸ್. ಅಲಾಟ್ಮೆಂಟ್ ಲೆಟರ್ ಯಾವಾಗ ಬರೀತಾನೆ ಅಂತ ಹೇಳಿದರೆ, ಶೇರ್ ಅಪ್ಲಿಕೇಶನ್ ರಿಸೀವ್ ಮಾಡಿದ ಮೇಲೆ ಆ ಅಪ್ಲಿಕೇಶನನ್ನೆಲ್ಲ ಸ್ಕ್ರೂಟಿನಿ ಮಾಡ್ತಾನೆ. ಆಫ್ಟರ್ ಪ್ರೊಸೆಸಿಂಗ್ ದ ಅಪ್ಲಿಕೇಶನ್ಸ್, the allotment of the shares will be made. When the shares are allotted, the shareholders needs to write the letter of allotment to the shareholders for whom the shares are allotted. ಯಾರಿಗೆ ಶೇರ್ಸ್ ಅಲಾಟ್ ಆಗಿದೆ ಆ ಶೇರ್ ಹೋಲ್ಡರ್ಸ್ಗೆ ಅವನು ಲೆಟರ್ ಆಫ್ ಅಲಾಟ್ಮೆಂಟನ್ನು ಬರೀತಾನೆ. ಆ ಲೆಟರ್ ಆಫ್ ಅಲಾಟ್ಮೆಂಟ್ ಇದು ಫಾರ್ಮ್ಯಾಟ್ ನೋಡಿ. ಇಲ್ಲಿ ಕೂಡ ಹಾಗೆ ಎಲ್ಲ ಲೆಟರಲ್ಲಿ ಹೆಡ್ಡಿಂಗ್ ಸಾಮಾನ್ಯವಾಗಿ ಒಂದೇ ಫಾರ್ಮ್ಯಾಟಲ್ಲಿ ಇರುತ್ತೆ. ಇಲ್ಲಿ ಬಾಡಿ ಆಫ್ ದ ಲೆಟರಲ್ಲಿ ನೋಡಿ, ನಂಬರ್ ಆಫ್ ಶೇರ್ಸ್, ಎಷ್ಟು ಶೇರ್ಸ್ಗೆ ಅವನು ಅಪ್ಲೈ ಮಾಡಿದ್ದಾನೆ, ಎಷ್ಟು ಶೇರ್ಸ್ ಅಲಾಟ್ ಆಗಿದೆ. ಯಾಕೆಂದರೆ ನಂಬರ್ ಆಫ್ ಶೇರ್ಸ್ ಅಪ್ಲೈ ಮಾಡಿದ್ದು ಎಲ್ಲವೂ ಅವನಿಗೆ ಅಲಾಟ್ ಮಾಡಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಎಷ್ಟರಿಂದ ಎಷ್ಟು ಶೇರ್ಸ್ ಅವನಿಗೆ ಅಲಾಟ್ ಆಗಿದೆ, ಅವನ ಅಪ್ಲಿಕೇಶನ್ ಮನಿ ಎಷ್ಟು ಕೊಟ್ಟಿದ್ದಾನೆ, ಇನ್ನು ಅಲಾಟ್ಮೆಂಟ್ ಅಮೌಂಟ್ ಎಷ್ಟು ಡ್ಯೂ ಇದೆ, ಇಷ್ಟು ಇನ್ಫಾರ್ಮೇಷನನ್ನು ಈ ಲೆಟರಲ್ಲಿ ಬರೀಬೇಕಾಗತ್ತೆ. ಓಕೆ, ಲಾಸ್ಟಿಗೆ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಟ್ಟು ಸಿಗ್ನೇಚರ್, ಸೆಕ್ರೆಟರಿ ಸಿಗ್ನೇಚರ್ ಹಾಕಿ ಈ ಲೆಟರ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಲೆಟರ್ ಆಫ್ ರಿಗ್ರೆಟ್. ಲೆಟರ್ ಆಫ್ ರಿಗ್ರೆಟ್ ಯಾವಾಗ ಬರೀತಾರೆ? ವೆನ್ ಎವರ್ ದ ಶೇರ್ಸ್ ಆರ್, ಎನಿ ಶೇರ್ಸ್ ಆರ್ ಪಾರ್ಟ್ ಆಫ್ ದ ಶೇರ್ಸ್ ಇಫ್ ಇಟ್ ಈಸ್ ನಾಟ್ ಇಶ್ಯೂಡ್ ಟು ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ ಅಪ್ಲೈ ಮಾಡಿರ್ತಾನೆ, ಬಟ್ ಅವನು ಎಷ್ಟು ಅಪ್ಲೈ ಮಾಡಿರ್ತಾನೋ ಅಷ್ಟು ಶೇರ್ಸನ್ನು ಅವನಿಗೆ ಅಲಾಟ್ ಮಾಡಿಲ್ಲ ಅಂದರೆ, ಅಥವಾ ಯಾವುದೇ ಶೇರ್ಸನ್ನು ಅಲಾಟ್ ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ವಿಷಾದದ ಲೆಟರನ್ನು ಸೆಕ್ರೆಟರಿ ಆದವನು ಶೇರ್ ಹೋಲ್ಡರ್ಸ್ಗೆ ಬರೀಬೇಕು. ನೋಡಿ, ಈ ರೀತಿ ಇದೆ ಲೆಟರ್ ಆಫ್ ರಿಗ್ರೆಟ್. ಇಲ್ಲಿ ಕೂಡ ಬಾಡಿ ಆಫ್ ದ ಲೆಟರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಅಪ್ಲಿಕೇಶನ್ ನಂಬರ್, ರಿಫಂಡ್ ಆರ್ಡರ್ ಇಂಪಾರ್ಟೆಂಟ್. ಈಗ ಇವನು ಶೇರ್ಗೆ ಅಪ್ಲೈ ಮಾಡಿದ್ದಾನೆ, ಅಪ್ಲಿಕೇಶನ್ ಅಮೌಂಟ್ ಕಳಿಸಿದ್ದಾನೆ, ಬಟ್ ನೋ ಶೇರ್ಸ್ ಆರ್ ಅಲಾಟೆಡ್. ಇವನಿಗೆ ಯಾವುದೇ ಶೇರ್ಸ್ ಅಲಾಟ್ ಆಗಿಲ್ಲ. ಆದ ಕಾರಣ ಏನು ಮಾಡಬೇಕು? ಏನು ಅಪ್ಲಿಕೇಶನ್ ಅಮೌಂಟನ್ನು ಅವ್ರು ರಿಸೀವ್ ಮಾಡಿದಾರೋ ಆ ಅಮೌಂಟನ್ನು ಅವರು ರಿಫಂಡ್ ಮಾಡಬೇಕಾಗತ್ತೆ. ಆ ರಿಫಂಡ್ ಆರ್ಡರನ್ನು ಇಲ್ಲಿ ಸ್ಪೆಸಿಫಿಕ್ ಆಗಿ ಬರೀಬೇಕು. ಎಷ್ಟು ಶೇರ್ಸ್ಗೆ ಅವನು ಅಪ್ಲೈ ಮಾಡಿರ್ತಾನೆ, ಯಾವುದಾದ್ರೂ ಶೇರ್ಸ್ ಅಲಾಟ್ ಆಗಿದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಬರೀಬೋದು. ಎಷ್ಟು ಅಮೌಂಟನ್ನು ರಿಸೀವ್ ಮಾಡಿದ್ದಾರೆ, ಎಷ್ಟು ಅಮೌಂಟನ್ನು ರಿಫಂಡ್ ಮಾಡ್ತಾರೆ, ಇಷ್ಟು ಇನ್ಫಾರ್ಮೇಷನನ್ನು ಲೆಟರ್ ಆಫ್ ರಿಗ್ರೆಟಲ್ಲಿ ಕೊಡಬೇಕು. ಓಕೆ, ಎನ್ಕ್ಲೋಜರ್, ರಿಫಂಡ್ ಆರ್ಡರ್ ಇರಬೇಕಲ್ಲಿ. ನೆಕ್ಸ್ಟು ಲೆಟರ್ ಆಫ್ ಕಾಲ್. ಲೆಟರ್ ಆಫ್ ಕಾಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಡಿಮಾಂಡ್ ಮೇಡ್ ಬೈ ದ ಕಂಪನಿ ಸೆಕ್ರೆಟರಿ ಟು ಪೇ ದ ಅಮೌಂಟ್ ಆನ್ ದ ಶೇರ್ಸ್. ಎಷ್ಟು ಶೇರ್ಸ್ ಇನ್ನೂ ಬಾಕಿ ಇದೆ ಆ ಹಣವನ್ನು ಕೊಡಬೇಕು ಅಂತ ಹೇಳಿ ಒಂದು ಶೇರ್ ಹೋಲ್ಡರ್ಸ್ಗೆ ಡಿಮಾಂಡ್ ಮಾಡುವಂತಹ ಲೆಟರ್. ಓಕೆ, ಇಲ್ಲಿ ಎಷ್ಟು ಕಾಲ್ ಅಮೌಂಟ್ ಕೊಡಬೇಕು ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಈ ಬಾಡಿ ಆಫ್ ದ ಲೆಟರಲ್ಲಿ ಕಂಪನಿ ಸೆಕ್ರೆಟರಿ ಬರೀಬೇಕಾಗತ್ತೆ.